ಚಡಚಣ ತಾಲೂಕಿನ ಹತ್ತಳ್ಳಿ ಗ್ರಾಮದ ಹಳ್ಳದಲ್ಲಿ ಪ್ರಾಣಿ ಪಕ್ಷಿಗಳು ಬೆಳ್ಳಕ್ಕಿ, ಪಾರಿವಾಳ, ನವಿಲು, ಬಾತುಕೋಳಿ, ನರಿಗಳು ಹಾಗೂ ಇತರ ಪಕ್ಷಿ ಪ್ರಾಣಿಗಳು ಇದೇ ಹಳ್ಳದ ಮೇಲೆ ಅವಲಂಬನೆವಾಗಿದ್ದು ನೀರಿಲ್ಲದ ಕಾರಣ ಪ್ರಾಣಿ ಪಕ್ಷಿಗಳು ಸಾಯುತ್ತಿದೆ. ಅಲ್ಲಿನ ಊರಿನ ಜನರು ಚಡಚಣ ತಾಲೂಕಿನ ಕೆಆರ್ಎಸ್ ಪಕ್ಷದ ನಗರ ಘಟಕದ ಅಧ್ಯಕ್ಷ ಅಣ್ಣಪ್ಪ ಪೂಜಾರಿ ಅವರಿಗೆ ಮಾಹಿತಿ ನೀಡಿರುತ್ತಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಹಳ್ಳಕ್ಕೆ ನೀರು ಬಿಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅಲ್ಲಿನ ಊರಿನ ಜನರು ಪ್ರಾಣಿ ಪಕ್ಷಿಗಳ ಮೇಲೆ ಅಪಾರವಾದ ಪ್ರೀತಿ ಇರುವುದರಿಂದ ಸ್ಥಳೀಯ ಶಾಸಕರು ಅತಿ ಶೀಘ್ರದಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ದನಕರಗಳು ಅಲ್ಲಿನ ಊರಿನ ಜನರು ಸಾಯುವ ಪರಿಸ್ಥಿತಿ. ನಮಸ್ಕಾರ ಬಂಧುಗಳೇ, ನಾನು ಕೆಆರ್ಎಸ್ ಪಕ್ಷ ನಗರ ಘಟಕದ ಅಧ್ಯಕ್ಷ ಅಣ್ಣ ಪೂಜಾರಿ. ಎಲ್ಲಿ ಬಂದೀವಿ ಅಂದ್ರೆ ಇಲ್ಲಿ ಹತ್ತಳ್ಳಿ ಹಳದಾಗ ಬಂದೀನಿ. ಯಾಕೆ ಬಂದೀನಪ್ಪ ಅಂದ್ರೆ ಇಲ್ಲಿ ಗ್ರಾಮಸ್ಥರು ಫೋನ್ ಮಾಡಿದ್ರು. ನಮ್ಮದು ಬಾಯಿ ಮಣಿಗ್ಯದ, ಬಿಸಿಲು ಭಾಳ ಅದ. ಫೋನ್ ಮಾಡಿದ್ರು, ಯಾಕ್ರಿ ಸರ್ ಅಂತ ಕೇಳ್ದೆ. ಸರ ನಮ್ಮ ಊರು ಹಳದಾಗ ಬಂದು ಆಮ್ಯಾಗ ನೀವು ಇಲ್ಲೇ ಬರೀ ಆಮ್ಯಾಗ ಹೇಳ್ತೇವತ್ತಂದ್ರು. ಏನಾದ್ರು ಇದ್ದಿರ್ಬೇಕು, ಇಟ್ಟು ಫೋನ್ ಹಚ್ಚತ್ತಾರ ಸಾರ್ಕ ಊರಲ್ಲಿ ಮಂದಿ ಮೇಲಪಟ್ಟ ಅದ. ಒಂದು 100 ಸಲ ಫೋನ್ ಮಾಡತ್ತಾರ. ಏನಾದ್ರು ಇದ್ದಿರ್ಬೇಕಂತೇಳಿ ಬಂದಿನಿ ನಾ ಇಲ್ಲಿ ಬಂದ ಒಳಗೆ ಗೊತ್ತೈತೆ ನನಗೆ. ಇಲ್ಲಿ ಹಳ್ಳ ತುಂಬ ಎಲ್ಲ ಪಕ್ಷಿಗಳು, ಎಲ್ಲ ದೊಡ್ಡ ಬಾತುಕೋಳಿ, ಸಣ್ಣ ಬಾತುಕೋಳಿ, ಎಲ್ಲ ಥರದ ನವಿಲ, ಕೆಲವೊಂದು ಇದು ಏನಂತಾರ ನರಿಗಳು. ಆ ನರಿಗಳು ಕೂಡ ಇಲ್ಲಿ ಸತ್ತು ಬಿದ್ದಾವ. ನೀವು ದೃಶ್ಯದೊಳಗೆ ನೋಡ್ಬೋದು. ಇಟ್ಟೆಲ್ಲ ಇವೆಲ್ಲ ಸಾಯ್ತಾವ. ನಾಳೆಗೆ ನಮ್ಮ ದನಗಳು, ಆಡುಗಳು ಅವು ಕೂಡ ಸಾಯ್ತಾವ್ರಿ. ಸರ್ ದಯವಿಟ್ಟು ನಮ್ಮ ಊರಿಗೆ ಹಳ್ಳಕ್ಕೆ ನೀರಿಲ್ಲ. ಇದ್ರ ಬದಲಾಗಿ ಏನು ಮಾಡ್ಬೇಕಂತ ತಿಳಿದಾಗ್ಯದ ಅಂತೇಳಿ ಆ ಊರಿನ ಗ್ರಾಮಸ್ಥರು ನಮಗೆ ಫೋನ್ ಮಾಡಿ ಹೇಳಿದ್ರು. ನಾವು ಇಲ್ಲಿ ಬಂದೆವು. ಎಲ್ಲ ಅವ್ರ ಕಷ್ಟ ಸುಖ ಅವ್ರಿಗೆ ಹೇಳತ್ತಾರ. ಗ್ರಾಮಸ್ಥರು ಏನೇನದ ಎಲ್ಲ ಅವ್ರ ಪೂರ್ತಿ ಅವ್ರ ಬಾಯಿಲಿ ಕೇಳ್ಕೊಂಡು ಬರ್ರಿ. ಜಿಗ್ಜಾಣಿ ಅವರು ಸರಿಯಾಗಿ ಸ್ಪಂದನೆ ಕೊಡಲಾಗ್ಯಾರ ನಮ್ಗೆ. MP ಅವರಿಗೆ ನಮ್ಮ ಭಾಗದ MP ಅವರಿಗೆ ಫೋನ್ ಹಚ್ಚಿ ಮಾತಾಡಿದೇವ್ರಿ. ಹೋಗಿ ಮನವಿ ಪತ್ರ ಕೊಡಕ್ ಹೋಗಿ ಭೇಟಿನೂ ಆಗಿ ಬಂದಿದ್ದೇವ್ರಿ. ಅವ್ರು ಸರಿಯಾಗಿ ಸ್ಪಂದನೆ ಕೊಡಲಾಗ್ಯಾರಿ. ಮಾತಾಡ್ತೀನಿ, ಮೇಲಾಧಿಕಾರಿಗಳಿಗೆ ಮಾತಾಡ್ತೀನಿ ಅಲ್ಲತ್ತಾರ್ರಿ. ಮತ್ತ ಅವ್ರು ಮಾತಾಡಿದ ದಿನ 4 ದಿನ ಮುಂದಕ್ಕೆ ಹೋದ್ರೆ ಮತ್ತೆ ನಾವೇ ಸತ್ತು ಹೋಗಿರ್ತೇವಲ್ರಿ. ಇಲ್ಲಿ ಇವತ್ತದ ಪಕ್ಷಿಗಳು ಸತ್ತಾವ, ನಾಳೆ ದನಕರುಗಳು ಸಾಯ್ತಾವ್ರಿ, ನಾಳೆ ನಾವೇ ಸಾಯ್ತೇವ್ರಿ. ಮತ್ತೆ ಇನ್ನು ಡೈರೆಕ್ಟ್ ನಮ್ಮ ಮಣ್ಣು ಕೊಡ್ಲಾಕೆ ಬರ್ಬೇಕಾಗ್ತದ್ರಿ. ಅವ್ರಿಂದ ಶಾಸಕರು ಮತ್ತು MP ಗಳು ಬರೋದಾದ್ರಿ ನಮ್ಮ ಇದಕ್ಕೆ ರೀ ಹತ್ತಳ್ಳಿ ಗ್ರಾಮಕ್ಕೆ ರೀ. ನಿಮ್ಮ ಲಾಸ್ಟಿಗೆ ಮನೆಗೆ ಬರ್ಬೇಕಂತೇಳಿ ಬರ್ಬೇಕ್ರಿ. ಅಂತ ಪರಿಸ್ಥಿತಿ ಅದಾರ ಈಗ ನೀವೇ ನೋಡ್ಲಿದ್ರಲ್ರಿ ಇಲ್ಲೆಲ್ಲ ಎಷ್ಟು ಪಕ್ಷಿಗಳು ಹರಿದಾಡ್ಲತ್ತಾವ ತಂದ್ರಿ. ಇವತ್ತು ಇವೆಲ್ಲ ಹರಿದಾಡುವೆಲ್ಲ ನಾಳೆ ಮಣ್ಣಪಾಲಾಗಿ ಬಿಡ್ತಾವ್ರಿ. ಈಗ ಅರ್ಧ ಸತ್ತಾವ ಇನ್ನೂ ಥೋಡೆ ಉಳ್ದಾವ. ಈಗ ಎಷ್ಟು ದಿವಸ ನೀರ್ ಇದ್ದವ್ರಿ, ಅದಕ್ಕೆ ಆದ ಕಾರಣಕ್ಕಾಗಿ ಈಗ ಹಳ್ಳಕ್ಕೆ ಬಂದವ್ರಿ. ಈಗ ಅದನ್ನು ಈಗ ನೀರ್ ಇಲ್ರಿ. ಈಗ ನಮ್ಗೆ ಕುಡ್ಲಿಕ್ಕೆ ನೀರು ಸಿಗಲ್ಲಾಗ್ಯಾವ್ರಿ. ಅವಕ್ಕಂತೂ ಬಿಡ್ರಿ. ಈಗ ಹಿಂಗಾಗಿ ಪಕ್ಷಿಗಳೆಲ್ಲ ಸತ್ತವ್ರಿ. ನಾಳೆ ನಾವು ಸಾಯುವಂಥ ಪರಿಸ್ಥಿತಿ ಅದ ರೀ. ನಮ್ಮ ಕ್ಷೇತ್ರ ಶಾಸಕರಿಗೆ, ನಮ್ಮ MP ಅವರಿಗೆ ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೀವಿ. ನಮ್ಮ ಹತ್ತಳ್ಳಿ ಹಳ್ಳಕ್ಕೆ ನೀರು ಹರಿಸಬೇಕು. ನಿಮ್ಮ ಹೆಸರು ಸರ? ಮಲ್ಲಿಕಾರ್ಜುನ್ ರೋಣಿ ರೀ. ಜಲ್ದಿ ನಮ್ಮ ಊರಿನ ಹಳ್ಳಕ್ಕೆ ನೀರು ಹರಿಸಿದ್ರೆ ಪುಣ್ಯ ಬರ್ತದೆ ರೀ. MP ಸಾಹೇಬ್ರಿಗೆ ಮತ್ತು MLA ಸಾಹೇಬ್ರಿಗೆ ದಯವಿಟ್ಟು ನೀರು ಹರಿಸ್ಬೇಕು. DC ಸಾಹೇಬ್ರಿಗೆ ಹೇಳಿ ಬಂದೀವಿ ರೀ, ಹರಿಸ್ತೀನಿ ಅಂತ ಹೇಳ್ಯಾರ್ರಿ. ಮತ್ತು ನಾವು ಎಂದು ಹರಿಸ್ತಾರೆ ಅರಿವತ್ತು ರೀ, ಜಲ್ದಿ ಹರಿಸಿದ್ರೆ ಸಾಕು. ನಿಮ್ಮ ಹೆಸರು ಸರ? ಜಕರೆ ಬೆಳದಾರ ಅಂತ ಹೇಳ್ರಿ. ಇದು ನಿಮ್ಮದು ಹತ್ತಳ್ಳಿ ಏನ್ರಿ ಊರ? ಹತ್ತಳ್ಳಿ. ನಮ್ಮ ಊರಿನ ಹಿರಿಯರೆಲ್ಲ ನಮ್ಮ ಸ್ಪಂದನೆ ಮಾಡ್ಲಿಕತ್ತಾರ್ರಿ. ಏನು ಮಾಡ್ತೀರಿ ಮಾಡ್ರಿ, ಒಟ್ಟು ಬಡಿದಾಡ್ರಿ. ಅವರು ಹಿಂದಕ್ಕೆ ನಮ್ಮ ಹಿರಿಯರೆಲ್ಲ ಬಡಿದಾಡ್ರಿ ನೀರಿಗೆ. ಅವ್ರಿಗೆ ಕೆಲಸ ಕೊಟ್ಟಿಲ್ರಿ. ಮುಂದೆ ನಾವು ಬಡಿದಾಡ್ಲಿಕ್ಕತ್ತೀರಿ, ನಮಗೆ ಕೆಲಸ ಕೊಡ್ತದ ಇಲ್ಲಿ ಅರಿವತ್ತು ರೀ. ಮತ್ತು ಇನ್ನು ಮುಂದೆ ಬಂದು ಶಾಸಕರತ್ತೆಲ್ಲ ಚಲೋ ಇದ್ರಂದ್ರೆ ಕೆಲಸ ಆಗ್ತದ್ರಿ. ಇಲ್ಲ ಎಲ್ಲ ಅವರು ಮಧ್ಯಾಹ್ನ ಹಂಗೆ ಇದ್ರಂದ್ರೆ ನಮಗೂ ನೀರು ಬರ್ದು ಅಟ್ರಾಗ್ಯದ್ರಿ. ನಾವು ನಮ್ಮ ಹಿರಿಯರು ಹೆಂಗೆ ಹಿಂದಕ್ಕೆ ಸರದ್ ಕೂತಾರ ನಿಮ್ಗೆ ತಿಳಿದು ಮಾಡಿರ್ತೇವೆ, ನಾವು ಹಂಗೆ ಹಿಂದಕ್ಕೆ ಸರದ್ ಕುಂದಿರ್ಬೇಕಾಗ್ತರಿ. ಜಿಗ್ಜಾನ್ ಸಾಹೇಬ್ರಿಗೆ ಕೇಳ್ಕೊತೇವ್ರಿ, ಕಟಗೌಡ ಸಾಹೇಬ್ರಿಗೆ ಕೇಳ್ಕೊತೇವ್ರಿ. ಜಲ್ದಿ ಆದಟ್ಟು DC ಅವ್ರಿಗೆ ಕೇಳ್ಕೊತೇವ್ರಿ, ತಹಸೀಲ್ದಾರ್ ಸಾಹೇಬ್ರಿಗೆ ಕೇಳ್ಕೊತೇವ್ರಿ. ಜಲ್ದಿ ನೀರು ಹರಿಸ್ಬಿಡ್ರಿ ನಮ್ಮ ಊರಿಗೆ. ನಮ್ಮ ಊರಾಗ 3000ದಿಂದ 4000 ಮಂದಿ ಇದ್ರಿ. ಎಲ್ಲರೂ ಕೃಷಿ ಮೇಗೆ ಅವಲಂಬನೆ ಇದ್ದೇವ್ರಿ. ನಮ್ಮ ಊರದಿಂದ ಮಿನಿಮಮ್ ಏನಂದ್ರು ದಿನ 1000-2000 ಲೀಟ್ರ್ ಹಾಲು ಡೇರಿ ಕಳಿಸ್ತೇವ್ರಿ. ಅಷ್ಟು ದನ ಕರುಗಳಿಗೆಲ್ಲ ನೀರು ಕುಡಿಸ್ಬೇಕಂದ್ರೆ ಬೋರಿಗೆ ಬಾಯಿಗೆಲ್ಲ ನಮ್ಮಲ್ಲಿ ಸೌಳು ನೀರು ಅವ್ರಿ. ಈ ನೀರುದ್ದೇ ಇವು ಹಳ್ಳದ ನೀರು ರೀ. ಹಳ್ಳದ ನೀರು ರುಚಿ ಅವತ್ತೇಳಿ ಇಲ್ಲಿದೆಲ್ಲರೂ ಪೈಪ್ಲೈನ್ ಮಾಡಿ ದನಕರುಗಳಿಗೆ ನೀರು ಒಯ್ಬೇಕಂದ್ರೆ ಇಲ್ಲಿ ಹಳದ ನೀರು ಇಲ್ರಿ. ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಊರನ ಮಂದಿ ಒಟ್ಟು ತಿಳಿಯಲಾಗಿದ್ರಿ. ಅವರು ಊರು ಬಿಟ್ಬಿಟ್ಟು ಹೊಂಟ್ರ. ದನಕರುಗಳೆಲ್ಲ ಮಾರ್ಲಿಕ್ಕತ್ತಾರಿ ಮಂದಿ. ಹಂಗಾಗಿ ಒಂದ್ ಸ್ವಲ್ಪ ಇಲ್ಲಿ ನೀರ್ ಹರಿಸಿದ್ರೆ ಮತ್ತೆ ಎಲ್ಲರೂ ಅನುಕೂಲ ಆಗ್ತದೆ. ನೀರು ಬಂದ ರೇಟಿಗೆ ದನಗಳು ಕುರಿಗಳು ಎಲ್ಲ ಮಾರ್ಕೊಂಡು
ನಮ್ಮಲ್ಲಿ ಕುರಿ ಸೆಡ್ ಎತ್ತಿದ್ದವರೆಲ್ಲ 200 300 ಕುರಿ ಇದ್ದವಲ್ಲ ಮೊನ್ನೆ ಏನೆಲ್ಲ ಮಾರಿಬಿಟ್ರಲ್ಲ ಕಲಸ ನೀರಿಲ್ಲ ಮೇವಿಲ್ಲ ಮಾರಿಬಿಟ್ಟು ಊರು ಬಿಟ್ಟು ಹೋಗ್ಯಾರತ್ತಂದ ಹೇಳ ಒಂದು 3 ಮಂದಿ ಊರ್ನು ಖಾಲಿ ಆಗ್ಯದ ನಿಮ್ದು ಅದಕ್ಕೆ ಅರ್ಧ ಖಾಲಿ ಆಗುತ್ತದ ಸುಮ್ಮನೆ ಅನ್ನೋದಲ್ಲ ಇನ್ನೊಂದ್ 15 ದಿವಸ ನೀರ್ ಬರ್ಲಿಲ್ಲ ಇಡೀ ಊರೇ ಖುಲ್ಲಾ ಆತದ್ರಿ ನೀರು ಬಿಡ್ಲೇನ ಊರು ಬಿಟ್ಟೆಲ್ಲ ನಿಮ್ಮ ಮಂದಿ ಹೋಗ್ಬಿಡ್ತದ ಹೋಗ್ಬೇಕ್ರಿ ಅಂತ ಪರಿಸ್ಥಿತಿ ಅದ ರೀ ಈಗ ನಮ್ದು ಇಲ್ಲಿ ಹತ್ತಳ್ಳಿ ಊರಾಗ ಈಗ 3 ಊರಿನ ನಡುವದ್ರಿ ಇದು ಹಳ್ರಿ ನೀರಿಗಿನೂ ಬರ್ತದ್ರಿ ಹತ್ತಳಿ ಬರ್ತದ್ರಿ ಹೈನಾಳ ಬರ್ತದ್ರಿ ಹಂಗೆ ಮುಂದೆ ಹೋದ್ರೆ ಸಂತನು ಬರ್ತದೆ 4 ಊರ್ ನಡುವೆ ಐತ್ರಿ ಹಳ್ಳ. ನಿಮ್ಮ ಊರಿಗೆ ನೀರು ಬಿಟ್ರೆ ಕೆಲವೊಂದು ಎಲ್ಲ ಹಳ್ಳಿಗಳಿಗೆ ಅನುಕೂಲ ಆಗ್ತದೆ ಎಲ್ಲ ರೈತರಿಗೂ ಬದುಕ್ತಾರೆ ಅಲ್ಲಿ ಹಿಂದಿನ ಬಾಜು ಕಾಣಿಸ್ತಿರ್ಬೋದ್ರಿ ನಿಮ್ಗೆ ದನಗಳು ಬರ್ತಾರ ಎಮ್ಮಿಗಳು ಬರ್ಲಾತ ನೋಡ್ರಿ ಈಗ ಕುಡಿಯುವ ನೀರಿನ ಸಮಸ್ಯೆಗಾಗಿ ನೀರು ಕುಡಿಸ್ಲಿಕ್ಕೆ ಇಲ್ಲಿ ತಂದ್ರು ಇಲ್ಲೇ ನೀರ್ ಇಲ್ರಿ ಇಲ್ಲಿ ನೋಡ್ರಿ ಅಲ್ರಿ ಇವ್ರು ಹಿಂಗಾದಾಗ ಬಕೆಟ್ಲೆ ಹಾಕಿ ತೆಗೆದು ನೀರು ತೆಗೆದು ನೀರು ಕುಡಿಸ್ಬೇಕ್ರಿ ಅಂತ ಪರಿಸ್ಥಿತಿ ಬಂದದ್ರಿ ನಮ್ಮ ಊರಾಗ. ಠೀಕ ಬರ್ತಾವ್ರಿ ವಿಡಿಯೋ ಮಾಡಾಕ ಅಣ್ಣ ನೀರಿಂದ ಹೆಂಗ್ ಮಾಡ್ತೀರಿ ಈಗ ಇಲ್ಲೆಲ್ಲ ಏನಣ್ಣ 2 ತಾಸು ಆಯ್ತು ಎಮ್ಮಿ ಮೈಸಿದೇವಣ್ಣ ನೀರಿಲ್ಲ 2 ಕಿಲೋಮೀಟರ್ ದೂರ ನೀರು ಕುಡ್ಸೋನ್ ಬಂದಿದ್ದೇವಣ್ಣ ಇನ್ನು ಮನೆಗೆ ಹೊಡ್ಕೊಂಡು ಹೋಗುದ್ರಿ ಬಿಸಿಲಾಗ ನೀರಿಲ್ಲ ಒಟ್ಟ ಏನ್ ನೋಡ್ರಿಲ್ಲ ಅಣ್ಣ ಹಳ್ಳೆ ಪೂರ ಬತ್ತಿ ಹೋಗ್ಯದ. ಈಗ ಇಲ್ಲಿ ಹಳದ ಶಾಸಕರು ಮತ್ತೆ MP ಸಾಹೇಬ್ರು ಯಾನಾರೇ ಒಂದು ನಮ್ಗೆ ಅನುಕೂಲ ಮಾಡಿ ಕೊಟ್ರಿ ಇಲ್ಲೇ ಮೈಸಿ ಇಲ್ಲೇ ನೀರು ಕುಡಿಸ್ತೇವ್ರಿ. ಅಂದ್ರೆ ಒಟ್ಟು ನಿಮ್ಮ ಊರು ಹಳದಾಗ ಒಟ್ಟ ನೀರೇ ಇಲ್ಲ ಒಂದ್ ಹನಿನೂ ನೀರಿಲ್ರಿ ಇಲ್ಲಿ ನೋಡ್ರಿ ಅಲ್ಲಿ 4 ಕಿಲೋಮೀಟರ್ ಹೋಗ್ಬೇಕ್ರಿ ಅಲ್ಲಿ ಹೋಗಿ ನೀರು ಕುಡ್ಸೋണ്ട് ಮನೆಗೆ ಹೋಗ್ಬೇಕ್ರಿ ಬರೀ ನೀರು ಕುಡಿಸ್ಲಿಕ್ಕೆ ಅಲ್ಲಿ ಒಯ್ಬೇಕು ಕುಡಿಸ್ಲಿಕ್ಕೆ ಅಲ್ಲಿಗೆ ಒಯ್ದ್ರಿ ಇದು. ಇದು ಹತ್ತಳ್ಳಿ ಅಲ್ಲ ಹತ್ತಳ್ಳಿ ಚಡ್ಚನ್ ತಾಲೂಕ ಹತ್ತಳ್ಳಿ. ನಿಮ್ಮ ಹೆಸರು ಸರ ಶ್ರೀಶೈಲ್ ಬರದಾರ್ರಿ. ಪೂರ್ತಿನೇ ಎಲ್ಲ ಹಳೆಲ್ಲ ಒಣಗ್ಯದ ಯಾನೂನೇ ಇಲ್ಲ ಯಾನು ಕೇಳ್ಬಿಡ್ರಿ. ಈಗ ಸತ್ತು ಪ್ರಾಣಿಗಳು ಮಾರಿಯಾರ ನೋಡಿ ಶಾಸಕರಿಗೆ ನೀರು ಬಿಡುವತ್ತ ಇದು ಮನವಿ ಮಾಡೋಣ್ರಿ. ಹಿಂಗತ್ರಿ ಈಗ ಮತ್ತೆ ಯುವಕರು ಮಾರಿಯಾರ ನೋಡ್ರಿ ಮತ್ತೆ ಉಳ್ದಾಟ್ 4 ಉಳ್ದಾವ ಅವ್ಕರ ಜೀವ ಉಳಿಸೋತಾವ. ಇಲ್ಲ ಆದ್ರೆ ಎಲ್ಲ ಕಡೆ ಹಿಂಗ ಡಿಗಿ ಗಟ್ಲೆನೆ ಎಲ್ಲ ಗೋಳೆ ಮಾಡಿದ ಎಲ್ಲ ಕಡೆ ಡಿಗಿ ಗಟ್ಲೆನೆ ಅಲ್ಲಿ ಸತ್ತವ್ರಿ ಪಕ್ಷಿಗಳು ಇವತ್ತು ಅದಾವಂದ್ರೆ ನಾಳೆ ಏನೂ ಇರಲ್ಲ ಪಕ್ಷಿಗಳು. 3 ಕಿಲೋಮೀಟರ್ ಹಳ್ಳದಣ ಇದು ಪೂರಾ ಅಲ್ಲಿಗೆ ಸಾತ್ ಬಿದ್ದಾವ. ಎಲ್ಲಾನು ಗೋಳೆ ಹಾಕಂದ್ರೆ ಒಂದಿನ 4 ಆಳು ತಗೊಂಡು ನಾವೇ ಗೋಳೆ ಹಾಕಿ ಶಾಸಕರಿಗೆ ಡಿಗಿನ ತೋರಿಸ್ತೇವೆ. ಈಗ ತಾತ್ಕಾಲಿಕವಾಗಿ 4 ಸಾತ್ ಬಿದ್ದಾವ ಈಗ ನಾವು ಹಿಡ್ಕೊಂಡು ತಂದು ಹಾಕಿದೆವು. ಈಗ ಮತ್ತೆ ಎಲ್ಲಾನೇ ಗೋಳೆ ಮಾಡಿ ತೋರಿಸಂದ್ರೆ ನಾವು ನಾಳೆಗೆ ಅದಕ್ಕೂ ರೆಡಿ ಇದ್ದೇವೆ. ಶಾಸಕರಿಗೆ ಕೈ ಮುಗಿದು ಕೇಳ್ಕೊತೇವೆ ನೀರು ಬಿಡೋತ್ ಹೇಳ್ರಿ ಇದಮ್ಮ. ಈಗ MP ಸಾಹೇಬರಿಗೆ ಮತ್ತು ಕಟ್ಟದೊಂಡ ಸಾಹೇಬರಿಗೆ ನಮ್ಮ ಗ್ರಾಮಕ್ಕೆ ಬರ್ಬಿಡೋದಲ್ಲ ಅವ್ರಿಗೆ ಒಂದ್ ವೇಳೆ ನೀರು ಬಿಡ ಇಲ್ಲಿ ನಮ್ಮ ಗ್ರಾಮಕ್ಕೆ ನೀರಿಲ್ಲ ಅಂದ ಬಳಕ ಅವ್ರಿಗೆ ನಾವು ತಗೊಂಡು ಉಪಯೋಗ ಏನದ್ರಿ ನಮ್ಮ ಗ್ರಾಮಕ್ಕೆ ಅವರು ಆ MLA ಅವ್ನಿಗೆ ಮಾಡಿದ ಉಪಯೋಗ ಏನದ ನಮ್ಗೆ. ಈಗ ನಾವು ಶಾಸಕರ ಆಗಬೇಕು ಅವರೆಲ್ಲ ನಾವು ಎಷ್ಟು ಕಷ್ಟಪಟ್ಟನಲ್ಲ ಅವರಿಗೆ ನಾವು ಮಾಡಿದೆವು. ಮತ್ತು ನಮ್ಗೆ ಏನಾರ ಒಂದು ಸಂಕಷ್ಟ ಬಂದತ್ನಾಗ ಎದುರಿಸ್ತಾರೆ ಅಂತೇಳಿ ಮತ್ತು ಅವ್ರು ನಮ್ಮ ಸಂಕಷ್ಟ ಬಂದತ್ನಾಗ ಅವ್ರು ದೂರ ವಿಧಾನಸೌಧಕ್ಕಿದ್ದಪ್ಪ ನಾಳೆ ಫೋನ್ ಮಾಡ್ತೀವಿ ಶನಿವಾರ ಬರ್ರಿ ನಮ್ಮ ಆಫೀಸ್ಗೆ ಭೇಟಿ ಆಗ್ಲಿಕ್ಕಂದ್ರೆ ನಮ್ಮ ನಡಲ್ಲ ಈಗ ಏನೇ ನಮಗೆ ರೈತರಿಗೆ ಏನದಲ್ಲ ಹೋರಾಟ ಸಲ ಬಂದ್ರು ಏನದಲ್ಲ ರೆಸ್ಪಾನ್ಸ್ ಮಾಡ್ಲಾಗ್ಯಾರ ಬಂದು. ಶಾಸಕರು ಯಾರದ ಈಗ ಶಾಸಕರು ನಮ್ಮ ಈಗ ವಿಠಲ್ ಕಟ್ಟಕ ನೋಡ್ರಿ MP ಯಾರದ ರೀ MP ಜಿಗಜಾಣ ಮುಚ್ಚಾರ್ರಿ ರಮೇಶ್ ಜಿಗಜಾಣ ಸಾಹೇಬ್ರಿ ಫೋನ್ ನೀರು ಬಿಡ್ಲಿ ಅಂದ್ರೆ ಮುಂದೆ ಏನ್ ಮಾಡ್ತೀರಿ ನೀವು? ಉಗ್ರ ಹೋರಾಟ ಮಾಡ್ತೇವ್ರಿ. ನೋಡ್ರಿ ಉಗ್ರ ಹೋರಾಟ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟದೆ ಸರ್ ನಮಗೆ. ಸದ್ಯಕ್ಕೆ ಹೆಂಗದಪ್ಪ ಅಂತಂದ್ರೆ ಈಗಿನ ಒಂದು 15 ದಿನ ಆಯ್ತು ಬ್ಯಾಸಿಗೆ ಚಾಲು ಆಗಿ. ಜಾನುವಾರುಗಳು ಮೊದಲ ಇದೇ ಹಳ್ಳದ ಮೇಲೆ ಅವಲಂಬಿತಿದ್ದು. ಈಗ ಹೆಂಗಾಗ್ಯದಪ್ಪ ಅಂತಂದ್ರೆ ಈ ದಿನ ಬಂದ ಮತ್ತೊಂದು ಜನ ನಮಗೆ ಈಗ ನಮ್ಗೆ ರಸ್ತೆ ಬೇಡ ಏನು ಬೇಡ ನಮ್ಗೆ ಏನಾರ ಬೇಕಾಗಿತ್ತಂದ್ರೆ ನೀರು ಒಂದೇ ನಮ್ಗೆ ಅತ್ತ ಹೇಳಕ್ಕೆ. ಈಗೆಲ್ಲ ಗ್ರಾಮಸ್ಥರು ಈಗ ಸ್ಕೂಲ್ ಇದಿಲ್ಲ ಈ ಸ್ಕೂಲಿಗೆ ಏನದಲ್ಲ ಅದ್ರಾಗ 1000 ಗಿಡ ಅದಾವ ಮಕ್ಕಳದ ಶಾಲೆ ಕಲಿಯೋವು ಆ ಸ್ಕೂಲಿಗೆ ಏನದಲ್ಲ ನೀರು ಉಳಿಸೋದಕ್ಕಿಲ್ಲ. ಅದಕ್ಕೆಲ್ಲರೂ ಹೆಲ್ಪ್ ಮಾಡಬೇಕು ಗ್ರಾಮಸ್ಥರು ನಾವು ಎಲ್ಲರೂ ಕೂಡಿನೇ ಕಟ್ಟದೊಂಡ ಸಾಹೇಬ್ರಿಗೆ ಹೇಳ್ಬೇಕಾಗ್ತದ್ರಾಗ. ಒಂದ್ ವೇಳೆ